ನಮಸ್ಕಾರ ಅಟೆನ್ಷನ್ ಎಟ್ 9 ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಮಾರ್ಚ್ 22ಕ್ಕೆ ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆ. ಆದರೂ ಎಂದಿನಂತೆ ಸಂಚರಿಸುತ್ತೆ 1 ಲಕ್ಷ ಖಾಸಗಿ ವಾಹನಗಳು. ಹೋರಾಟಕ್ಕೆ ಬೆಂಬಲ, ಬಂದ್ಗಲ್ಲ ಅಂತಿರುವ ಹಲವು ಸಂಘಟನೆಗಳು. ಹೋಟೆಲ್ ಅಸೋಸಿಯೇಷನ್ ಕೂಡ ಮಾಡಿಲ್ಲ ನಿರ್ಧಾರ. ಬಳ್ಳಾರಿ ಜಿಲ್ಲೆಯಲ್ಲಿ ಹಕ್ಕಿ ಜ್ವರದಿಂದ ಕೋಳಿಗಳ ಸಾವು. ಸಂಡೂರಿನ ಕುರೇಕುಪ್ಪ ಫಾರ್ಮ್ ಬಳಿ ಕಳೆದ 10 ದಿನದಲ್ಲಿ ನಿತ್ಯ 30 ಕೋಳಿಗಳ ಸಾವು. ಬಳ್ಳಾರಿ ಜನರಲ್ಲಿ ಮನೆ ಮಾಡಿದ ಆತಂಕ. ಡಿಕೆಶಿ ಸಿಎಂ ಮಾಡೋ ಕನಸಿಗೆ ಕಟಿಬದ್ಧರಾಗಿರುವ ಸೋದರ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾಗಿ ಡಿಕೆ ಸುರೇಶ್ ಚರ್ಚೆ. ಭವಿಷ್ಯದಲ್ಲಿ ಡಿಕೆ ಶಿವಕುಮಾರ್ಗೆ ವಿರೋಧ ಎದುರಾಗದಂತೆ ಎಚ್ಚರಿಕೆಯ ಹೆಜ್ಜೆ. 2026ರಲ್ಲಿ ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ. 543ರಿಂದ 753ಕ್ಕೆ ಕ್ಷೇತ್ರಗಳ ಸಂಖ್ಯೆ ಏರಿಕೆ ಸಾಧ್ಯತೆ. ಕರ್ನಾಟಕದಲ್ಲೂ 28 ಕ್ಷೇತ್ರಗಳು 36ಕ್ಕೆ ಹೆಚ್ಚಳ ನಿರೀಕ್ಷೆ. ಪುನರ್ ವಿಂಗಡಣೆಗೆ ಕಾಂಗ್ರೆಸ್ ಡಿಎಂಕೆಯಿಂದ ತೀವ್ರ ವಿರೋಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.